ಇಷ್ಟು ದಿವಸ ನನ್ನ ಕೈ ಹಿಡ್ಕೊಂಡು ಓಡಾಡ್ತಿದ್ದವನು ಇವತ್ತು ನಿಧಿ ಕೈ ಹಿಡ್ಕೊಂಡು ಜೀವನನ ಪ್ರಾರಂಭ ಮಾಡ್ತಿದ್ಯಾ. ನಿಂಗೆ ಒಳ್ಳೇದಾಗ್ಲಿ. ಹಾಗಾದ್ರೆ ಮದುವೆ ಆಗೋದು ಬೇಡವಾ? ವಾಪಸ್ ಹೊರಟೋಗೋಣ. ಚೀ ಬಿಡ್ತವನು. ಇನ್ನು ಸ್ವಲ್ಪ ತಲೆ ತಾಳಿ ಕಟ್ತೀಯ. ಹಾಗೆಲ್ಲ ಅಪ್ಶಕನ ಮಾತಾಡ್ತಾರ? ಅಜ್ಜಿ ಕೋಪ ನೋಡಿ ಯಾವಾಗ್ಲೂ ತಾತನ ತರ ಮೂಗ್ ತುದಿ ಮೇಲೆ ಇರುತ್ತೆ. ಹಾಗೆಲ್ಲ ಬಿಟ್ಟು ಹೋಗಕ್ಕಾಗುತ್ತಾ? ತರ್ಲೆ ನಿಂಗೆ ಯಾವ ದೃಷ್ಟಿನೂ ಬೀಳ್ಬಾರ್ದು. ಅಜ್ಜಿ ಬೆಳಿಗ್ಗೆಯಿಂದ 1000 ಸಲ ದೃಷ್ಟಿ ತೆಗ್ದಿದ್ಯಾ. ನೀನ್ ಈ ತರ ದೃಷ್ಟಿ ತೆಗೆದ್ರೆ ಆ ದೃಷ್ಟಿನೂ ಸೂಸೈಡ್ ಮಾಡ್ಕೊಂಡ್ಬಿಡುತ್ತೆ ಅಷ್ಟೇ. ಮದುವೆ ಮನೇಲಿ ದೃಷ್ಟಿ ಹಾಕ್ತಾನೇ ಇರ್ತಾರೆ, ನಾನ್ ದೃಷ್ಟಿ ತೆಗಿತಾನೇ ಇರ್ತೀನಿ. ಅಜ್ಜಿ ಯಾಕೋ ಒಂಥರ ಭಯ ಆಗ್ತಿದೆ. ಮನ್ಸಲ್ಲಿ ಏನೋ ಒಂಥರ ತಳಮಳ, ಏನು ಅಂತ ಹೇಳಕ್ ಆಗ್ತಿಲ್ಲ ಅಜ್ಜಿ. ಮದುವೆ ದಿನ ಅಲ್ವೇನೋ, ಹೀಗಾಗೋದು ಸಹಜ. ಏನೋ ಗೊತ್ತಿಲ್ಲ ಅಜ್ಜಿ, ಇದ್ರೂ ಇರ್ಬೋದು. ನೋಡು, ನಗ್ನಗ್ತಾ ನಿಧಿನ ನಿನ್ ಜೀವನಕ್ಕೆ ವೆಲ್ಕಮ್ ಮಾಡ್ಕೊ. ಇಬ್ರು ಸುಖವಾಗಿರ್ತೀರ ಕಣೋ. ಭಯ ಅನ್ನೋದು ಬಾಗಿಲಿಂದ ಆಚೆ ಹೊಟ್ಟೋಗ್ತಾ ಇರತ್ತೆ. ನನ್ನ ಟೆನ್ಷನ್ನ ಹೇಗೆ ಮಾಯ ಮಾಡ್ತೀನಿ ನೋಡು ನನ್ನ ಮುದ್ದು ಅಜ್ಜಿ. ಯಾಕೆ ಸರ್, ಯಾಕೆ ಹೀಗೆ ಮಾಡ್ತಿದ್ದೀರಾ? ಮೊದಲನೇ ಸಲ ಬಾಣ ಬಂದು ನುಗ್ದಾಗ ಅದನ್ನು ತಡೆಯೋಕ್ಕಾಗದೇ ಇರ್ಬೋದು, ಆದರೆ ಎರಡನೇ ಸಲ ಬಚಾವ್ ಆಗ್ಬೋದಲ್ವಾ? ಕಾರಣ ಏನೇ ಇರ್ಬೋದು, ಆದರೆ ಮೊದಲನೇ ಸಲ ಬಾಣ ಚುಚ್ಚಿ ಇಬ್ರಿಗೂ ಗಾಯ ಮಾಡಿದೆ. ಎರಡನೇ ಸಲಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ಹಾಗಾದ್ರೆ ನಮ್ಮ ಪ್ರೀತಿ ವಿಚಾರನ ಯಾರ ಹತ್ರನೂ ಹೇಳಲ್ಲ, ಈ ಮದುವೆ ಮಂಟಪದಲ್ಲಿ ನಮ್ಮ ಪ್ರೀತಿನ ಬಹಿರಂಗ ಮಾಡಲ್ಲ ಅಂತ ನನ್ನ ಮೇಲೆ ಆಣೆ ಮಾಡಿ ಸರ್. ನನ್ನ ಮೇಲೆ ಆಣೆ ಮಾಡಿ ಸರ್. ನಮ್ಮ ಪ್ರೀತಿಗಿಂತ ನಿಮ್ಮ ಆಣೆ ದೊಡ್ಡದ ಅಂತ ನಾನು ನೋಡ್ತೀನಿ. ನಮ್ಮ ಪ್ರೀತಿ ಸತ್ರು ಪರವಾಗಿಲ್ಲ, ಆದ್ರೆ ಯಾರಿಗೂ ಗೊತ್ತಾಗಬಾರ್ದು. ಈ ಸಾಲ ಹೇಳುವಾಗ ನಿಮ್ಗೆ ಎಷ್ಟು ದುಃಖ ಆಗ್ತಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಅಂತ ಅನ್ಕೊಂಡಿದ್ದೀನಿ. ಕಣ ನಿಧಿ, ಇಲ್ಲೇನ್ ಮಾಡ್ತಾ ಇದ್ದೀರಾ ಇಬ್ರು? ಮಂಟಪ ಹೇಗೆ ರೆಡಿ ಆಗಿದೆ ಅಂತ ನೋಡಕ್ ಬಂದಿದ್ವಿ. ಅರೇಂಜ್ಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ? ಫ್ಲಾಸ್, ಡೆಕೋರೇಷನ್ ಎಲ್ಲ ನಿಮ್ಮ ಟೇಸ್ಟ್ ಪ್ರಕಾರನೇ ಆಗಿದೆ. ನಿಧಿಯವ್ರ ಮದುವೆ ಅಲ್ವಾ, ಎಲ್ಲ ಚೆನ್ನಾಗಾಗಬೇಕು. ಪಾಪ ನೀವೊಬ್ಬರೇ ಇಷ್ಟೊಂದು ಕೆಲಸ ಮಾಡ್ತಾ ಇದ್ರ, ಪ್ಲೀಸ್ ಹೋಗಿ ರೆಸ್ಟ್ ಮಾಡಿ. ನಿಧಿ, ನೀನು ಹೋಗಿ ಬೇಗ ಮಲ್ಕೋ, ನಾಳೆ ಬೆಳಗ್ಗೆ ಬೇಗ ಎದ್ದು ರೆಡಿ ಆಗಬೇಕು. ಏನೇ ಆದರೂ ನಾನು ಅರ್ಜುನ್ ಅವ್ರನ್ನ ಮದುವೆ ಆಗಲೇಬೇಕು. ಕರ್ಣ ಸರ್ ಜೊತೆಗೆ ಅಕ್ಕ ಮುಂದಿನ ಜೀವನ ಕಳೆಯೋ ಥರ ಆಗಬೇಕು. ಕರ್ಣ ಸರ್, ನನ್ನ ಕ್ಷಮಿಸಿ. ಏನು ಯೋಚನೆ ಮಾಡ್ತಿದ್ಯಾ? ಹೊರಡು. ಗುಡ್ ನೈಟ್. ಗುಡ್ ನೈಟ್. ನೀವು ಗೆರೆ ಹಾಕ್ಬೋದು, ಹಣೆನೂ ಮಾಡಿಸ್ಬೋದು, ಆದರೆ ಇಡೀ ಪ್ರಪಂಚಕ್ಕೆ ನಮ್ಮ ಪ್ರೀತಿ ಸತ್ಯ ಗೊತ್ತಾಗೋ ಸಮಯ ಹತ್ರ ಬಂದಿದೆ. ಮನುಷ್ಯ ಹಾಕಿರೋ ಗೆರೆಕ್ಕಿಂತ ಮನ್ಸು ಹಾಕಿರೋ ಸಂಬಂಧ ದೊಡ್ಡದು. ನಾಳೆ ಇದೇ ಮಂಟಪದಲ್ಲಿ ನಿಮ್ಮ ಕೊಳಗೆ ನಾನೇ ತಾಳಿ ಕಟ್ತೀನಿ. ನಿಧಿ, ಅರ್ಜುನ್, ದೊಡ್ಡವರ ಆಶೀರ್ವಾದ ತಗೊಳ್ಳಿ. ದೇವ್ರು ಒಳ್ಳೇದು ಮಾಡಿ. ಈ ಅರ್ಶನ ನಿಮ್ಮಿಬ್ಬರು ಬಾಳನೆ ಮಂಗಳಕರವಾಗಿರ್ಲಿ. ದೇವ್ರು ಚೆನ್ನಾಗಿಟ್ಟಿರ್ಲಿ ನಮ್ಮನ್ನ. ನೀವಿಬ್ರು ಯಾವಾಗ್ಲೂ ನಗ್ನಗ್ತಾ ಸಂತೋಷವಾಗಿರ್ಬೇಕು. ನಿತ್ಯ, ನಿಧಿಗೆ ಅರ್ಜುನ್ಗೆ ನೀನೇ ಮೊದಲು ಅರ್ಶನ ಹಚ್ಚಮ್ಮ. ಅಲ್ಲ ಕಣೆ, ನಿತ್ಯ ಗರ್ಭಿಣಿ ಪಾಪ, ಸುಮ್ಮನಿರ್ತ್ಯಾ? ಅವಳಿಗೆ ಪ್ರೀತಿ ಅಕ್ಕ, ಅವಳು ಶಾಸ್ತ್ರ ಮಾಡಲಿ, ಏನಾಗಲ್ಲ.
ಪರವಾಗಿಲ್ಲ. ನನ್ನ ಜೊತೆ ಡಾಕ್ಟರ್ ಆಟ ಆಡ್ತಿದ್ದೀನಿ ನನ್ನ ಪುಟ್ಟ ತಂಗಿ ಮದುವೆ ಆಗ್ತಿದ್ದಾಳೆ ಅಂದರೆ ನನ್ನ ನಂಬಕ್ಕೆ ಆಗ್ತಿಲ್ಲ. ನಿನ್ನ ಆಸೆ ಎಲ್ಲ ಈಡೇರಲಿ ನಿಧಿ. ನೀವಿಬ್ರು ಸಿಕ್ಕಾಪಟ್ಟೆ ಖುಷಿಯಾಗಿರ್ಬೇಕು. ಇಲ್ಲ, ನಂಗೆ ಅಳಕ್ಕೆ ಇಷ್ಟ ಇಲ್ಲ, ಅಳಲ್ಲ ನಾನು. ಅರ್ಜುನ್, ನನ್ನ ತಂಗಿನ ಚೆನ್ನಾಗಿ ನೋಡ್ಕೋತೀರಲ್ವಾ? ಥ್ಯಾಂಕ್ಸ್. ಅರ್ಜುನ್, ನಮ್ಮನೆ ಹುಡುಗಿಯಪ್ಪ, ನೀನು ಚೆನ್ನಾಗಿ ನೋಡ್ಕೋಬೇಕು. ಆರಾಧಿಸೋ ದೇವ್ರನ್ನ ಬರೀ ಚೆನ್ನಾಗಿ ನೋಡ್ಕೊಂಡ್ರೆ ಆಗುತ್ತಾ ಅಂಕಲ್? ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀನಿ. ಕರೆಕ್ಟಾಗಿ ಹೇಳಿದೆ ನೋಡು. ವೆರಿ ಗುಡ್ ಬಾಯ್. ನೋಡಿದ್ರಾ, ಆಗ್ಲೇ ಅರ್ಜುನ್ ನಿಧಿ ಪ್ರೀತಿಲಿ ಕಳೆದು ಹೋಗಿದ್ದಾರೆ. ಯಾವತ್ ನಿಧಿ ಅವ್ರನ್ನ ನೋಡಿದ್ನೋ ಅವತ್ತೇ ಕಳ್ದೋದೆ. ಅಪ್ಪ ಕರೆಕ್ಟಾಗಿ ಹೇಳಿದ್ರು, ಆದರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ನ ಮರ್ತರು. ಟೆನ್ಷನ್ ಕ್ರಿಯೇಟ್ ಮಾಡೋರು ಎದುರಿಗೂ ನಿಲ್ಲಕ್ಕೂ ಶಕ್ತಿ ಬೇಕಾಗುತ್ತಲ್ವಾ? ಆಲ್ ದ ಬೆಸ್ಟ್ ಅರ್ಜುನ್. ಮುಂದೆ ಬರೋ ಕ್ಷಣನ ಎದುರಿಸಕ್ಕೆ ಶಕ್ತಿ ಕೊಡ್ಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ. ಥ್ಯಾಂಕ್ ಯು ಕರ್ಣ. ಓ ಮೈ ಗಾಡ್, ನಿಮ್ಗೆ ಯಾರಿಗೂ ಅಷ್ಟು ಹಚ್ಚಕ್ಕೆ ಬರಲ್ಲ ನೋಡಿ. ಏನೋ ಕೆನ್ನೆ ನೋವಾಗುತ್ತೆ ಅನ್ನೋ ರೀತಿಲಿ ಹಚ್ತಾ ಇದ್ದೀರಾ. ಮದುಮಕ್ಕಳು ಮಕ್ಕದಲ್ಲಿ ಕಳೆ ಬರಬೇಕು ಅಂದರೆ ಚೆನ್ನಾಗಿ ಹಚ್ಚಬೇಕು. ಹಚ್ಚಿ